ಅಸುರ ಸಹೋದರರು ಉಗ್ರ ತಪಸ್ಸು ಮಾಡಿ ನರನ ರೂಪದ ಹರನಿಂದ ಮಾತ್ರವೇ ನಮಗೆ ಮರಣ ಬರಬೇಕೆಂದು ಬ್ರಹ್ಮನಿಂದ ವರ ಪಡೆದು ತ್ರಿಲೋಕಗಳಿಗೂ ನಾವೇ ಸಾರ್ವಭೌಮರು ಎಂದು ಅಬ್ಬರಿಸುತ್ತಾ ದೈತ್ಯ ಸೈನ್ಯದೊಂದಿಗೆ ಮಣಿಚೂಲ ಪರ್ವತಕ್ಕೆ ದಾಳಿಯಿಟ್ಟು ಕಪಿಲ ಮುನಿ ಗೋಮುನಿಗಳ ಆದಿಯಾಗಿ ಸಪ್ತರ್ಷಿಗಳು ಪುಣ್ಯ ಸಂಪಾದನೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ನಡೆಸುತ್ತಿದ್ದ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಚಿತ್ರ ಹಿಂಸೆ ನೀಡಲು ಪ್ರಾರಂಭಿಸುತ್ತಾರೆ. ಇದರಿಂದ ಕ್ಷುದ್ರನಾದ ರುದ್ರನು ತನ್ನ ಮಾನಸ ಪುತ್ರಿ ಘೃತಮಾರಿ ಅಂದರೆ ತುಪ್ಪದ ಮಾಳಮ್ಮನಾದಿಯಾಗಿ 7 ಕೋಟಿ ದೇವ ಸೈನ್ಯವನ್ನು ಕಳಿಸಿ ಮಲ್ಲ ಮಣಿಕಾಸುರರ ದೈತ್ಯ ಸೈನ್ಯ ಧ್ವಂಸವಾಗುವಂತೆ ಮಣಿಕಾಸುರ ಚರ್ಮ ಸುತ್ತಿಕೊಂಡು ಸ್ಮಶಾನ ಅಲಿಯುವ ಬೂದಿ ಬಡುಕ ಆ ದರಿದ್ರ ಶಂಕರ ನಮ್ಮ ದೈತ್ಯ ಸೈನ್ಯವನ್ನು ಧ್ವಂಸಗೊಳಿಸಿದ್ದಲ್ಲದೆ ಈಗ ನಮ್ಮಿಬ್ಬರ ಸಂಹಾರಕ್ಕೆ ಬರುತ್ತಿದ್ದಾನಂತೆ ಪಾರ್ವತಿ ಸಮೇತನಾಗಿ. ಬರಲಿ ಅಣ್ಣ ಮಲ್ಲಾಸುರ, ಅವರ ಬಡಿವಾರವಾದರೂ ಎಷ್ಟಿದೆ ಎಂಬುದನ್ನ ನೋಡಿಯೇ ಬಿಡೋಣ. ಅಡವಿಯಲ್ಲಿ ಗೆಡ್ಡ ಗೆಣಸು ತಿಂದು ಬದುಕುತ್ತಿರುವ ಆ ಬಡ ಬ್ರಾಹ್ಮಣ ಮುನಿಗಳ ರಕ್ಷಣೆಗೆ ಹರಿಹರರಷ್ಟೇ ಅಲ್ಲ, ನಮಗೆ ವರವಿತ್ತ ಬ್ರಹ್ಮನೇ ಬಂದರೂ ನಮ್ಮ ಅಸ್ತಿತ್ವವನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ. ನಿಜ ಮಣಿಕಾಸುರ, ನಾವು ದೈತ್ಯರು, ಮಹಾಪರಾಕ್ರಮಿಗಳು. ನಮಗೆದುರಾಗಿ ಬರುವವರು ಹರನಿರಲಿ ನರನಿರಲಿ, ಅವರಿಗೆ ಮರಣಯೋಗ ಕೂಡಿ ಬಂದಂತೆಯೇ ಸರಿ. ಬರಲಿ ನಮ್ಮೆದುರು ನರನ ರೂಪದ ಆ ಹರನು, ಕ್ಷಣ ಮಾತ್ರದಲ್ಲಿ ಅವನ ಪ್ರಾಣ ಹರಣಗೈದು ನಮ್ಮ ಕೋಟೆಯ ಬಾಗಿಲಿಗೆ ತೋರಣ ಕಟ್ಟಿ ಬಿಡೋಣ. ಏನಿದ್ದೀಯ ಅಣ್ಣ ಮಲ್ಲಾಸುರ, ಅದು ನೋಡಲಿ ಗುಡುಗು ಸಿಡಿಲುಗಳ ಅಬ್ಬರ ತೋರಿಸುತ್ತ ಪಾರ್ವತಿಯೊಂದಿಗೆ ಕುದುರೆಯನ್ನೇರಿ ನಮ್ಮ ತಲೆ ಬರುತ್ತಿದ್ದಾನೆ ನರನ ರೂಪದ ನರ. ಬಾರೋ ಬಾ, ಕಾದಿದೆ ನಿನಗೆ ಮಾರಣ ಹಬ್ಬ. ಆಹಾ, ಬಂದೆಯ ಶಂಕರ ಪಾರ್ವತಿ ಸಮೇತನಾಗಿ ಈ ಮಲ್ಲ ಮಣಿಕ ಅಸುರ ಸಹೋದರರ ಅಟ್ಟಹಾಸವನ್ನು ಮಟ್ಟ ಹಾಕಲು ಬಾಬಾ ತೋರಿಸುವೆ ನಿನಗಿಂದು ಈ ದೈತ್ಯ ಮಲ್ಲಾಸುರನ ತೋಳ್ಬಲವನ್ನು. ಏ ಮದೋನ್ಮತ್ತ ಮಲ್ಲಾಸುರನೇ, ಈಗ ನನ್ನ ಸ್ವಾಮಿ ಶಂಕರನಲ್ಲ, ನಿಮ್ಮನ್ನು ಸಂಹಾರಗೈಯಲು ನರನಾಗಿ ಬಂದಿರುವ ಮಾರ್ತಾಂಡ ಭೈರವ. ನಾನೀಗ ಪಾರ್ವತಿ ಅಲ್ಲ, ಮಾರ್ತಾಂಡ ಭೈರವನ ಬೆಂಗಾವಲಾಗಿ ಬಂದಿರುವ ಗಂಗೆ ಮಾಡಮ್ಮ. ನೀನು ಮಾಡಮ್ಮನಾದರೇನು ಯಾರಾದರೇನು, ಈ ಮಲ್ಲ ಮಣಿಗ ಅಸುರರನ್ನು ಮಣಿಸಲು ನಿನ್ನಿಂದ ಸಾಧ್ಯವಾಗದು, ನೆನಪಿರಲಿ. ಹಾಗಾದರೆ ನಿಮಗೆ ನೆನಪಿದೆಯೇ ಬ್ರಹ್ಮನಿತ್ತ ವರವೇನೆಂದು? ಚೆನ್ನಾಗಿ ನೆನಪಿದೆ. ನೆನಪಿದ್ದು ಹರನು ನರನ ರೂಪದಲ್ಲಿ ನಿಮಗೆದುರಾಗಿ ಬಂದರೂ ಸಾವಿನ ಭಯ ಕಾಡುತ್ತಿಲ್ಲವೇ ನಿಮಗೆ? ಸಾವಿನ ಭಯ ಹಾಗೆಂದರೇನು ತಮ್ಮ ಮಣಿಕಾಸುರ? ನನಗೂ ಗೊತ್ತಿಲ್ಲ ಬಣ್ಣ ಮಲ್ಲಾಸುರ. ಸರಿಯಾಗಿ ಹೇಳಿದೆ ತಮ್ಮ. ಏ ಗಂಗೆ ಮಾಡಮ್ಮ, ನೀವೀಗ ನರ ಕುನ್ನಿಗಳೇ ಹೊರತು ಈ ಬಲಾಢ್ಯ ದೈತ್ಯರಿಗೆ ಸರಿಸಮಾನರಲ್ಲ. ಕಾಡಿದರೆ ಹೊಸಕ್ಕೆ ಹಾಕಿ ಬಿಡುತ್ತೇವೆ. ಅಷ್ಟಕ್ಕೂ ತಾನು ಮಾತಾಡದೆ ಹೆಣ್ಣಾದ ನಿನಗೆ ಮಾತಾಡಲು ಬಿಟ್ಟಿದ್ದಾನಲ್ಲ ಈ ಮಾರ್ತಾಂಡ ಭೈರವ. ಏಕೆ ಈ ಅಸುರ ಸಹೋದರರನ್ನು ಕಂಡು ಭಯಭೀತನಾಗಿರುವನೆ? ಅಯ್ಯೋ ಮೂರ್ಖ ಶಿಖಾಮಣಿಗಳೇ, ಮಾರ್ತಾಂಡ ಭೈರವ ದಯಾಪರನಾಗಿರುವುದರಿಂದ ಮೌನಿಯಾಗಿದ್ದಾನೆ. ಅತಿರೇಕದ ವರ್ತನೆ ತೋರಿದರೆ ಕ್ಷಣ ಮಾತ್ರದಲ್ಲಿ ಸಿಡಿಲಾಗಿ ಬಡಿದು ನಿಂತಲೇ ನಿಮ್ಮನ್ನು ಭಸ್ಮ ಮಾಡಿಬಿಡುತ್ತಾನೆ. ಹಾಗಾದರೆ ತೋರಿಸಲು ಹೇಳುವವನ ಪ್ರತಾಪವನ್ನು. ಹೆಣ್ಣನ್ನು ಬೆನ್ನಿಗೆ ಕಟ್ಟಿಕೊಂಡು ಕಾದಾಡಲು ಬಂದಿರುವ ಈ ಹೇಡಿಯಿಂದ ನಮ್ಮ ದೇಹದ ಒಂದು ರೋಮವನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ. ತಡ ಮಾಡದೆ ನಮ್ಮಡಿಗಳಿಗೆ ಶರಣಾಗಿ ಜೀವ ಉಳಿಸಿಕೊಂಡು ಕೈಲಾಸ ಸೇರಿಕೊಳ್ಳಿರಿ. ಎಲ್ಲ ರಕ್ಕಸ ಹುಡುಗಳೇ, ಲೋಕ ಕಲ್ಯಾಣ ನಿರತ ಮುನಿಗಳ ಪುಣ್ಯ ಕಾರ್ಯಗಳಿಗೆ ಏಡೆಸಗಬೇಡಿರೆಂದು ಸಮಾಧಾನದಿಂದ ತಿಳಿ ಹೇಳಲು ಬಂದರೆ
ಈ ಮಾತಾಂಡ ಭೈರವನ ಸಹನೆ ಮೀರಿಸುವ ಸೊಕ್ಕಿನ ಮಾತುಗಳನ್ನು ಆಡುತ್ತಿರುವಿರಾ? ಮುಗಿಯಿತು ನಿಮ್ಮ ಆಯುಷ್ಯ ದೇವಿ. ಅರ್ಥವಾಯಿತು ಭೈರವ. ಎಲವೋ ಮಣಿಕಾಸುರ, ಸಿದ್ಧನಾಗು ಸಾವಿನ ಮನೆ ಸೇರಲು. ಸ್ವಾಮಿ ಮಾರ್ತಾಂಡ ಭೈರವ, ಹೊತ್ತು ಕಳೆಯದಿ ಕತ್ತರಿಸು ಮಲ್ಲಾಸುರನ ಕತ್ತನ್ನು. ಮಲ್ಲಾಸುರ, ಇಂದಿಗೆ ಅಂತ್ಯವಾಯಿತು ನಿನ್ನ ಅಕೃತ್ಯದ ಅಟ್ಟಹಾಸ. ಪ್ರಭು ಶಂಕರ, ಶಾಂತನಾಗು ಪರಮಾತ್ಮ, ಶಾಂತನಾಗು. ಹೌದು ಮಹೇಶ್ವರ, ನಮಗೀಗ ಪೂರ್ವ ಜನ್ಮಾಂತರಗಳ ಅರಿವಾಗಿದೆ. ನಮಗೆ ಮತ್ತಾವ ಜನ್ಮವನ್ನು ನೀಡದೆ ಮುಕ್ತಿಯನ್ನು ದಯಪಾಲಿಸು. ತಥಾಸ್ತು. ಮಲ್ಲಮಣಿಕಾಸುರರೇ, ನಿಮ್ಮ ಇಷ್ಟಾರ್ಥಗಳೇನು? ಪರಮಾತ್ಮ, ನೀನು ನಿತ್ಯ ಜಾಗೃತ ಲಿಂಗ ರೂಪಿಯಾಗಿ ಈ ಬೆಟ್ಟದಲ್ಲಿಯೇ ನೆಲೆಸುವ ಕೃಪೆ ಮಾಡಬೇಕು. ಈ ಮಣಿಕಾಸುರನು ಕುದುರೆಯ ರೂಪದಲ್ಲಿ ಸದಾ ನಿನ್ನ ಸಮ್ಮುಖದಲ್ಲಿರಬೇಕು. ಉತ್ಸವ ಸಮಯದಲ್ಲಿ ಭಕ್ತರು ನಿನ್ನ ಮುಂದೆ ಕುದುರೆಯಂತೆ ಕುಣಿಯಬೇಕು. ಮಲ್ಲಾಸುರ, ನಿನ್ನ ಇಷ್ಟಾರ್ಥವೇನು? ಪ್ರಭು, ನನ್ನ ಶಿರಸ್ಸು ಬಾಡದ ಕಮಲದಂತೆ ಸದಾ ನಿನ್ನ ಪಾದಗಳ ಮೇಲಿರಲಿ. ನಿನ್ನ ಅವತಾರವನ್ನು ಉಚ್ಚರಿಸುವ ಭಕ್ತರು ಮೊದಲು ಮಲ್ಲಾರಿ ಎಂದು ನನ್ನ ಹೆಸರನ್ನು ಉಚ್ಚರಿಸಬೇಕು. ತಥಾಸ್ತು. ಈ ರೀತಿ ಈಶ್ವರನು ಮಲ್ಲ ಮಣಿಕಾಸುರರಿಗೆ ವರವಿದ್ದು ತಾನು ಮೈಲಾರಲಿಂಗನಾಗಿ ನೆಲೆಸಿ ಇಂದಿಗೂ ನಂಬಿ ಬಂದ ಭಕ್ತರನ್ನು ಉದ್ಧರಿಸುತ್ತಿದ್ದಾನೆ ಮೈಲಾರ ಗ್ರಾಮದಲ್ಲಿ. ಹುಟ್ಟೋ ಸೂರ್ಯ ನೋಡಲ್ಲಿ ಭಂಡಾರ ಬಳುಕೊಂಡು ಬಂದಾನೋ, ಮುಗಿಲ ತುಂಬೆಲ್ಲ ಬಂಗಾರ ಬಣ್ಣ ಚೆಲ್ಲಿತೋ, ಮೂಲೋಕ ದೊರೆ ಮುಕ್ಕಣ್ಣ ನಿನಗೆ 7 ಕೋಟಿಯನ್ನು ನಮಿಸಿ ಕುದುರೆಯನೇರಿ ಚಾಟಿಯ ಬೀಸಿ ತ್ರಿಶೂಲ ಹಿಡಿದು ಢಮಢಮಢಮಢಮರುಳವ ಬಡಿದು ಹೊಳಲೂದಿ ಕುಣಿವ ಮಲ್ಲಯ್ಯ ನಿನ್ನ ಮನೆ ದೇವರ ಮಾಡಿ ಹೊಳೆಯ ಮಿಂದು ನೈವೇದ್ಯ ತಂದು ಡೋಳಿ ಸೇವೆಗೆ ಮೈಲಾರಕ್ಕೆ ಕರಿಯ ಕಂಬಳಿ ಹೊತ್ತುಕೊಂಡು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಕರಿಯ ಕಂಬಳಿ ಹೊತ್ತುಕೊಂಡು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಕುದುರೆ ಏರಿ ಬರುವ ಒಡೆಯ ಧರೆಗೆ ದೊಡ್ಡವನು ನೀನಯ್ಯ. 7 ಕೋಟಿ ಶ್ರೀ ಚಾಂಗುಮಲೋ ನೀ ಮೈಲಾರಲಿಂಗಯ್ಯ, ನೀ ಮೈಲಾರಲಿಂಗಯ್ಯ. ಈ ವರ್ಷ ಗೊರವಯ್ಯ ನುಡಿದ ಕಾರಣಿಕ ಸತ್ತಲೇ ತುಂಬಿದ ಕೊಡ ತುಳುಕಿತಲೇ ಪರಾಕ್. 3 ಪಟ್ಟ ಆ ಭಂಡಾರದೊಳಗ ಮಲ್ಹಾರಿ ಇರ್ತಾನ, 3 ಪಟ್ಟ ಆ ಭಂಡಾರದೊಳಗ ಮಲ್ಹಾರಿ ಇರ್ತಾನ. ಹಣಿಮ್ಯಾಗ ಹಚ್ಚಿದ ಭಂಡಾರ ಬೆಳಕಲ್ಲಿ ಗುಡ್ಡದಯ್ಯ ಕಾಣ್ತಾನ, ಮಲ್ಹಾರಿ ಕೈ ಮಾಡಿ ಕರಿತಾನ. ಮೈಲಾರಲಿಂಗಯ್ಯನ ಮನದಾದ ಸ್ಮರಿಸಿ ನಿತ್ಯವೂ ಅಂತಾರ, ಕಾಲದಲ್ಲಿ 7 ಕೋಟಿ ಪೂಜೆ ಮಾಡಿ ಅಂದಾರ. ಮಾತಾಂಡ ಭೈರವ ಬರ್ತಾನ ನೋಡ್ರಿ ಕುದುರೆ ಹತ್ತಕಂಡ, ಆಯಾ ಕಾಲಕ್ಕೆ ಹುಟ್ಟಿ ಬರ್ತಾನ ಹೊಸ ರೂಪ ಹೊತ್ತುಕೊಂಡ. ಭಕ್ತಿಲ ದುಡಿದರ ಬಂಗಾರ ಕಣ ಇರ್ತಾನ ಕೈ ಹಿಡ್ಕಂಡ. ಮಾತಾಂಡ ಭೈರವನ ಮಹಿಮೆ ಏನಂತ ಹೇಳಲಿ ತಿಳ್ಕಂಡ, ಏನಂತ ಹೇಳಲಿ ತಿಳ್ಕಂಡ. ಮೈಲಾರ ಕ್ಷೇತ್ರದ ಉದ್ಭವಲಿಂಗದ ಪ್ರಕಾಶ ತುಂಬೆಳಕ ಮಿರಿ ಮಿರಿ ಮಿಂಚ ಕೈತ
ಕೊಟ್ಟಿರಿ ಮೂರು ಲೋಕಕ್ಕ ಅಂಧಕಾರದ ಅಜ್ಞಾನ ಕಳಿತೈತಿ ಭಕ್ತರ ಬಾಳಾಕ ಹಣೆ ಹಚ್ಚಿ ಲಿಂಗಕ್ಕೆ ನಮಸ್ಕಾರ ಮಾಡೋ ಕಡಿಮಿಲ್ಲ ಭಾಗ್ಯಾಕ ಮಾಲತೇಶನ ನಮಕಾರ ಇರುವಾಗ ಮತ್ತೇನು ಬೇಕಾ ಭಂಡಾರ ಹಚ್ಚಿಕೊಂಡ ಏರ್ಪೋರ್ಟ್ ಚಂಗಮಲ ಎನ್ನಿರಿ ಸಾರ್ಥಕ ಕೇಳಿರಿ ಜನ್ಮ ಸಾರ್ಥಕ